ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಕಾಲೇಜ್ಗೆ ಈಗ ರೆಡಿ ಆಗಿದ್ದೀನಿ. ಆಕ್ಚುಲಿ ಇವತ್ತು ನಮ್ಮಮ್ಮ ಸ್ಪೆಕ್ಸ್ ಹಾಕೊಂಡು ಹೋಗು, ಸಕದಾಗ ಕಾಣ್ತಿದ್ಯಲ್ಲ, ಸಕದಾಗಲ್ಲ ಚೆನ್ನಾಗ್ ಕಾಣ್ತಿದ್ಯಾ ಅಂತ ಹೇಳಿದ್ರು. ಚೆನ್ನಾಗ್ ಕಾಣ್ತೈತ ಸ್ಪೆಕ್ಸ್ ಅಲ್ಲಿ? ನನ್ಗಿಂತ ನಮ್ಮ ಅಣ್ಣನೇ ನಾಚ್ಕತವನಪ್ಪ. ಗೈಸ್ ಹಾಗಂತ ಇವತ್ತು ಕಮೆಂಟ್ ಅಲ್ಲಿ ಫುಲ್ ವಿಶಸ್ ಫುಲ್ ತುಂಬಿಡಿ. ಏನಂತ ಗೊತ್ತಾ, ಇವತ್ತು ಜನವರಿ 16 ನಾವ್ ಅಮ್ಮನ್ ಬರ್ತಡೇ ಗೈಸ್. ಎಲ್ರು ಏನ್ ಆಡ್ಕೊಡಿತಾವ ಗೈಸ್. ಫುಲ್ ಕಮೆಂಟ್ ನೋಡಿದ್ರೆ ಫುಲ್ ಬರೀ ವಿಶಸ್ ಇರ್ಲಿ ಗೈಸ್. ನಮ್ಮ ಅಮ್ಮಂಗೆ ಏನಾದ್ರು ಸಂಜೆ ಏನಾದ್ರು ಸರ್ಪ್ರೈಸ್ ಕೊಡೋಣ. ಮುಂಚೆ ನಾನು ಮಧ್ಯೆ ಅಯ್ಯೋ ಮತ್ತೆ ಬಿಟ್ಟಿದ್ದೀನಲ್ಲ, ನೀವು ಯಾವಾಗ್ಲೂ ಮರೀತೀರ. ಈ ವರ್ಷ ಮತ್ತೆ ನಾನುವೆ ಮುಂಚೆಲ್ಲ ನಾನು ಮಧ್ಯರಾತ್ರಿ ಬಂದು ವಿಶ್ ಮಾಡುವೆ. ಅದು ಸರ್ಪ್ರೈಸ್ ಕೊಟ್ಟು ಫಸ್ಟ್ ವಿಶ್ ಮಾಡಿದ್ದೆ ನಾನು. ಯಾವಾಗ? ಬೆಳಿಗ್ಗೆನೆ ಮಾಡಿದ್ದು. ಗ್ಯಾನ್ ಮಾಡಿದ್ದು. ನಾನ್ ಮಾಡಿದ ತಕ್ಷಣ ಎದುರ್ತಾ ಇದ್ದೀನಿ, ಯಾಕೆ ಇಷ್ಟು ಬೇಗ ಮಾಡ್ತಾರಲ್ಲಪ್ಪ ಫೋನು. ಈ ಫೇಸಿಗೆ ಈ ಹೇರ್ ಸ್ಟೈಲ್ ಚೆನ್ನಾಗಿದೆ. ಗ್ಲಾಸ್ ಅಷ್ಟೇ, ಗ್ಲಾಸ್ ಇರೋದ್ರಿಂದ ಅಮ್ಮನೂ ಅದೇ ಅಂತೂ ಹುಡುಗನಂಗ್ ಕಾಣ್ತೀಯ ಚಂದ. ಇವನ್ ಕಾಡ್ದ ನೋಡು, ಸಿಂಗರ್ ಒಬ್ಬ ಅವನಲ್ಲವ, ಹೆಗಡೆ ಏನದು, ಸಚಿನ್ ಹೆಗಡೆನಾ? ಸಂಜಿತ್. ಗೈಸ್ ನಾವಮ್ಮ ಹಾಲ್ ಮಾಡ್ಕೊಟ್ಟವ್ರೆ ಗೈಸ್. ಹಂಗಂತ ಇವತ್ತು ಕಾಲೇಜಲ್ಲಿ ಕ್ಲಾಸ್ ಫುಲ್ಲು 4 ಗಂಟೆವರ್ಗ ಫುಲ್ ಕಂಟಿನ್ಯೂಸ್. ಮೋಸ್ಟ್ಲಿ ಇವತ್ತು ಜಾಸ್ತಿ ಕಾಲೇಜಲ್ಲಿ ವ್ಲಾಗ್ ಆಗ ಡೌಟ್ ಗುರು. ಸ್ವಲ್ಪ ಅದೇ ಕ್ಲಾಸಸ್ ಎಲ್ಲ ಇದೆಯಲ್ಲ, ಮಾಡಿದ್ರೆ ಸ್ವಲ್ಪ ಬ್ರೇಕ್ ಪೀರಿಯಡ್ ಅಲ್ಲಿ ಎಲ್ಲಾದ್ರೂ ಮಾಡ್ಕೋಬೇಕು. ಸರಿ ಹೋಗಿ ಬರ್ತೀನಿ. ಗೈಸ್ ಆಕ್ಚುಲಿ ಈಗ ಒಂದು 1 ಅವರ್ ಕ್ಲಾಸ್ ಇತ್ತು, ಬಟ್ ನೆಕ್ಸ್ಟ್ ಮತ್ತೆ 2 ಅವರ್ಸ್ ಲ್ಯಾಬ್ ಇತ್ತು. ಬಟ್ ಈಗ ಲ್ಯಾಬ್ ಈಗ ಕ್ಯಾನ್ಸಲ್ ಆಗೈತೆ. ಸೊ ಈಗ ಅದಕ್ಕೆ ಫ್ರೆಂಡ್ಸ್ ಎಲ್ರು ಎಲ್ಲಾರು ಬೇರೆ ಕಡೆ ಎಲ್ಲಾರು ಹೋಗೋಣ ಅಂತ ಅನ್ಕೊಂಡ್ವಿ. ಚಲೋಮ್ಮ ರಾಘು. ಗೈಸ್ ಬೆಳಗ್ಗೆ ನನ್ನ ಸ್ಪ್ಲೆಂಡರ್ ಸ್ಟಾರ್ಟೇ ಆಗ್ಲಿಲ್ಲ ಗುರು. ಅದಕ್ಕೆ ಬರ್ತಾ ಇವನು ರಾಘುನೇ ಡ್ರಾಪ್ ಮಾಡ್ದ, ಅಲ್ಲ ಪಿಕ್ ಮಾಡ್ದ. ಇಲ್ಲವಾ ಮಲಗಿದ್ಯಾ? ಬ್ಯಾಗ್ ಇಡಕ್ ಬಂದ್ಕೊಂಡ. ಇನ್ನೇನು ಯಾವ ಕ್ಲಾಸ್ ಇಲ್ವಲ್ಲ? ರಾಘು ಬೆಡ್ ಯಾವ್ದು ಇದೆ ಅನ್ಸುತ್ತೆ. ವೈಫೈ ಎಲ್ಲ ಕೊಡ್ತಾರಾ? ವೈಫೈ ಕೊಡ್ತಾರಾ? ಓಯ್ ಪರವಾಗಿಲ್ಲ ಕಣ್ಣ. ಏನೇನ್ ತಗೊಂಡೆ? ಲೇಸು ಮತ್ತೆ ಓರಿಯೋ. ಗೈಸ್ ಅಂತೂ ಫೈನಲ್ ಆಗಿ ಸೀಗೆಗುಡ್ಡ ಕಡೆಗೆ ಬಂದ್ವಿ. ಇನ್ನೇನ್ ಕ್ಲಾಸ್ ಒಂದು ಇಲ್ಲ ಗುರು. ಈಗ ಮಧ್ಯಾಹ್ನದ ಮೇಲೂ ಇಲ್ಲ. ಅದಕ್ಕೆ ಆಮೇಲೆ ಫ್ರೆಂಡ್ಸ್ ಎಲ್ರು ಆಮೇಲೆ ಪ್ಲಾನ್ ಹಾಕೊಂಡ್ವಿ. ಆಮೇಲೆ ಬನ್ನಿ ಅತ್ಲಾಗ ಸೀಗೆಗುಡ್ಡಕ್ಕೆ ಹೋಗೋಣ ಅಂತ ನಾನು ಹೇಳ್ದೆ. ಬಿಸಿಲಿರ್ತೆ ಬೇಡ ಅಂತ. ಬಟ್ ಆದ್ರೂ ನಮ್ಮ ರಾಘುನು ನೋಡಿರ್ಲಿಲ್ವಾ, ಅವನು ಹೇಳ್ದ ಅತ್ಲಾಗೆ ಬರ್ರತ್ಲಾಗ ಹೋಗೋಣ ಅಂತ. ಈಗ ನೋಡಿ ಈಗ ಬಂದಿದೀವಿ ಈಗ ಸೀಗೆಗುಡ್ಡಕ್ಕೆ. ನಾನೇನೋ ಒಬ್ರು ಇರಲ್ಲ ಅನ್ಕೊಂಡಿದ್ದೆ, ನೋಡಿದ್ರೆ ಸ್ವಲ್ಪ ಜನ ಬಂದವ್ರು ಗುರು. ಅವರು ಸ್ಟೂಡೆಂಟ್ಸ್ ಅನ್ಸುತ್ತೆ, ಗೊತ್ತಿಲ್ಲ. ಬಿಸಿಲಲ್ಲಿ ನೋಡೋ ಪ್ರಪಂಚ ತಾಸು ಪ್ರಪಂಚ ಎಷ್ಟು ಬೆಳ್ಳಕ್ ಕಾಣಿಸ್ತೈತೆ ನೋಡು. ರಾಘಗೂ ಫ್ಯಾನ್ಸ್ ಕರ್ಕಣೋ. ರಾಘವೇಂದ್ರ ಇನ್ನೋಸೆಂಟ್. ಯಾರಪ್ಪ ಇನ್ನೋಸೆಂಟ್ ಅಲ್ಲ, ಏನೋ ನೋಡ್ದಂಗಿತ್ತು ಕಣ. ಅಲ್ಲ ರಾಘವೇಂದ್ರ ಫ್ಯಾನ್ಸ್ ಲೈಕ್ ಮಾಡಿ ಅಂತ ಹಾಕಿದ್ರು ಅಷ್ಟೇ. ಸಖತ್ ಬಿಸಿಲು ಐತೆ. ಆಕ್ಚುಲಿ ಇಲ್ಲಿ ಬಿಸಿಲು ಟೈಮ್ ಬರಕ್ಕೆ ಹೋಗ್ಬಾರ್ದು ಗುರು. ಬಂದ್ರೆ ಬೆಳಿಗ್ಗೆ ಟೈಮ್ ತಪ್ಪು, ಸಂಜೆ ಟೈಮ್ ಬರ್ಬೇಕು. ಅಲ್ಲಿ ಕೂರ್ಬೋದ? ಅಲ್ಲಿ ಫುಲ್ ಪೊದೆ ಕಣ್ಲ. ಅಲ್ಲಿ ರಾಘು ಇದ್ಯಾದ್ಲ ಶೂಸ್ ಇವತ್ತು ಬರೋದಾಗ್ತಿದ್ಯಾ? ಡ್ಯಾನ್ಸ್ ಎಲ್ಲ ಮಾಡಿದ್ವಲ್ಲ, ಅದಿಲ್ಲಿ ಕಣ ಕೆಳಗಡೆ. ಫುಲ್ ಕ್ಲೀನ್ ಇತ್ತು ತಾನೆ, ಇವೆಲ್ಲ ಬೆಳ್ದೇ ಇರ್ಲಿಲ್ಲ ಅವಾಗ.
ನೋಡಲಿಪ್ಪ ಎಷ್ಟು ಗಲೀಜ್ ಮಾಡೋರು ಹೆಣ್ಮಕ್ಳು. ಬರ್ತಾರೆ, ತಿಂತಾರೆ, ಬಿಸಾಕ್ಬಿಟ್ಟು ಹೋಯ್ತಾರೆ. ರಾಘೋ ಎಲ್ಲ ಕೂತ್ಕೊಳ್ಳೋಣ. ಇದೆ ನೆರಳು ಬೇಕಲ್ಲ, ನಾನು ಹೇಳಿಲ್ವಾ ಬಿಸಿಲಿದ್ರೆ ಹಿಂಸೆ ಕಣ. ಬಾ ಆ ಕಡೆ ನೋಡದ. ಅದು ದೂರದಿಂದ ಒಳ್ಳೆ ಫುಲ್ಲು ಮಿಸ್ಟಂಗ್ ಕಾಣುತ್ತೆ. ಗೈಸ್ ನಮ್ ರಾಘು ಏನೋ ಎಕ್ಸ್ಪ್ಲೋರ್ ಮಾಡ್ತಾವನೆ ಸೀಗೆ ಗುಡ್ಡನ. ಚಿರತೆ ಆ ಜಾಗ ಒಳ್ಳೆ ಜಾಗ ಇದೆ ಇಲ್ಲ ಬೇಡ ಸಾಕ್ ತಡಿ. ಚಿರತೆ ಗಿರ್ತೆ ಬಂದ್ರೆ ಅಂತ್ಯ ಅಲ್ಲ ಹಿಂಗ್ ತಿಂತಿರ್ತೀವಿ, ಹಿಂದ್ಗಡೆಯಿಂದ ಬಂದ್ ಗಬಕ್ ಅಂತ ಬಾಯಿ ಆಗ್ತಾವಾಗ ಏನ್ ಮಾಡ್ತೀಯ? ಗೈಸ್ ಈಗ ವಾಪಸ್ಸು ಹೋಯ್ತಾ ಇದೀವಿ. ಎಲ್ಲೂ ನಮ್ಗೆ ನೆರಳೆಲ್ಲೂ ಸಿಗ್ಲಿಲ್ಲ ಅಂತ. ಇನ್ನೇನ್ ಮೇಲ್ಗಡೆ ಅಂತೂ ನಮ್ಗೆ ಎಲ್ಲೂ ನೆರಳು ಸಿಗದೇ ಇಲ್ಲ ಗುರು. ಅದಕ್ಕೆ ಎಲ್ಲಾದ್ರು ಕೆಳಗಡೆ ಎಲ್ಲಾರು ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ಏನೋ ಸ್ನಾಕ್ಸ್ ಏನಾದ್ರು ತಿನ್ನೋಣ. ಗೈಸ್ ಮೇಲ್ಗಡೆಯಿಂದ ಡೈರೆಕ್ಟ್ ಇಲ್ಲಿ ಕೆಳಗಡೆಗೆ ಬಂದ್ವಾ. ಇಲ್ಲಿ ಒಳ್ಳೆ ಪೀಸ್ ಜಾಗ ಐತೆ ನೋಡಿ, ಇಲ್ಲಿ ಫುಲ್ ನೆರಳು. ಇಲ್ಲೆಲ್ಲೂ ಕುತ್ಕೊಳಕ್ಕಾಗಲ್ಲ. ಇವತ್ತು ಸುಮ್ನೆ ಸಕಲೇಶ್ಪುರ ಕಡೆ ಹೋಗಿದ್ರೆ ನಿನ್ ತಗತಿ ಆಗತ್ತಾ ಮನೆಯಲ್ಲಿ? ಹೇಳು ಅಮ್ಮ, ಮಮ್ಮಿ ವಿ ಆರ್ ಗೋಯಿಂಗ್ ಟು ಸಕಲೇಶ್ಪುರ. ಎಲ್ಲ ಹೇಳ್ತಾರೆ. ನೆನ್ನೆ ಇನ್ನು ಎಲ್ಲಿ ಅಲ್ಲಿ ಹೋಗಿದ್ದೆ ನಾನು ಮನೆ ಎಲ್ಲಿ ಸುತ್ತಿ. ಗೈಸ್ ಹಂಗೆ ಬರ್ತಾ ಇವಾಗ ಬೇಕ್ರಿ ಕಡೆಗೆ ಈಗ ನಿಲ್ಸಿದೀವಿ. ಹಂಗೆ ಏನಾದ್ರು ಕೋಲ್ಡ್ ಜ್ಯೂಸ್ ಏನಾದ್ರು ಕುಡಿಯೋಣ ಅಂತ. ಹೆವಿ ಬಿಸಿಲು. ನೀನು ಸ್ಲೈಸ್ ಆಗತ್ಯಾ? ಸ್ಲೈಸ್ ಮೂರ್ ಸ್ಲೈಸ್ ಒಂದ್ 7 ಅಪ್ ಹೇಳು. 3 ಸ್ಲೈಸ್ ಒಂದು 7 ಸ್ಲೈಸ್ ಜ್ಯೂಸ್ ಕುಡ್ದೆ ಎಷ್ಟೋ ದಿನ ಆಗಿಕೊಂಡಾರು. ಯಾವ್ದು ಕುಡಿಲೇಬಾರ್ದಂತೆ. ಯಾಕೆ? ಯಾವ್ದು 7 ಅಪ್ ಇದು ಯಾವ್ದು ಕುಡಿಲೇಬಾರ್ದು. ಯಾಕೆ? ಸುಮ್ಮನೆ ಒಂದೊಂದು ಟೈಮ್ ಕುಡಿಯೋದು. ಬರೀ ಫ್ರೂಟ್ ಜ್ಯೂಸ್ ಕುಡಿಬೇಕಂತ. ಇದು ಹೆವಿ ಕೆಮಿಕಲ್ ಅಂತ. ಮಾವಿನ ಹಣ್ಣು ಸೀಸನ್ ಎಲ್ಲ ಆದ್ರೂ ಮಾವಿನ ಹಣ್ಣು ಜ್ಯೂಸ್ ಬರುತ್ತೆ. ನಾವು ಓದ್ತಿರೋದು ವೇಸ್ಟೇ. ಆದ್ರೆ ಯಾಕೆ ಓದ್ತಿದ್ವಿ? ಅದೇ ಆದ್ರೂ ಕಟಿಂಗು ಇವೆಲ್ಲ ಮಾಡಿಸಿ ಒಳ್ಳೆ ಸ್ಪೆಕ್ಸಲ್ ಹಾಕಿದ್ರೆ ರೌಡಿ ತರ ಕಾಣಿಸ್ತಾನೆ. ರೌಡಿ ತರನಾ? ಗೈಸ್ ಸೀಗೆ ಗುಡ್ಡದಿಂದ ಎಲ್ಲ ಬಂದಾಯ್ತು. ಈಗ ಇಲ್ಲೇ ನಮ್ಮ ರಾಘು ಅವ್ರದ್ದು ರೂಮ್ ಕಡೆ ಈಗ ಬಂದಿದೀವಿ. ಯಾಕೆಂದ್ರೆ ಬ್ಯಾಗ್ ಎಲ್ಲ ಇಲ್ಲೇ ಇಟ್ಟಿದ್ವಾ ನಮ್ಮ ರಾಘು ಅವ್ರದ್ದು ರೂಮಲ್ಲಿ. ಸೊ ಅದಕ್ಕೆ ಈಗ ಬ್ಯಾಗ್ ಎಲ್ಲ ತಗೊಳಕ್ ಬಂದಿದ್ದೀವಿ. ಲಾಕ್ ಹಾಕೊಂಡು ಹೊರ್ಕಂಡ್ಲ ಏನೋ ಮಾಡ್ತೀರಾ? ಮಲಗವನೆ ಇದೆಲ್ಲ ಓದ್ದೆ ನೋಡಿ ನೀವು. ಈಗ ಓದ್ಬಿಟ್ಟೆ ಮಲಗಿರೋದು ಇವರು. ಓದ್ಬಿಟ್ಟು ಒಳ್ಳೆ ಬುದ್ಧಿ ಕಲೀರಿ. ಸರಿಲ್ಲ ಬಾಯ್. ಮತ್ತೆ ಬರೋದಾ? ಬಾಯ್. ಫೋನ್ ಮಾಡಿ ಸಂಜೆ. ಗೈಸ್ ಬೆಳಿಗ್ಗೆ ಬೇರೆ ಏನೋ ತಿಂಡಿ ಏನೋ ಮಾಡಿರಲಿಲ್ಲ. ಇವಾಗ ಫುಲ್ಲು ಹೊಟ್ಟೆ ಹಸು ಆಗ್ತೈತೆ. ಟೈಮ್ ಬೇರೆ 1:15 ಆಗಕ್ಕೆ ಬಂದೈತೆ ಗುರು. ಈಗ ನಮ್ಮಮ್ಮ ಲೋಟದಲ್ಲಿ ಪಾಯಸ ಬಿಟ್ಟು ಕೊಟ್ಟವ್ರೀಗ. ಚಪಾತಿಗೆ ಇದು ಬದನೆಕಾಯಿ ಪಲ್ಯನ ಇದು ತಗೊಂಡೋಗಿಲ್ಲ ಏನು? ಬೆಳಿಗ್ಗೆ ತಿಂಡಿ ಮಾಡ್ದಲೆ ಅಲ್ಲಿಗೆ ಸೀಗೆ ಗುಡ್ಡಕ್ಕೆ ಬೇರೆ ಹೋಗಿದ್ದೆ. ಆ ಗಾಳಿಲಿ ಫುಲ್ಲು ಹೆವಿ ತಲೆನೋವು ಗುರು. ನನ್ನ ಮಗನ ನಮ್ಮ ಮನೆ ವೈಫೈ ಅದು ಯಾಕೋ ಗೊತ್ತೇ ಆಯ್ತಿಲ್ಲ. ನೋ ನೆಟ್ವರ್ಕ್ ಅಂತ ತೋರಿಸ್ತೈತೆ, ನೋ ಇಂಟರ್ನೆಟ್ ಕನೆಕ್ಷನ್ ಅಂತ. ಏನಪ್ಪ ಮಾಡೋದು ಹಿಂಗಾದ್ರೆ? ಎಲ್ಲ ಗೈಸ್ ಏನ್ ನಿದ್ದೆ ಗೊತ್ತಾಗರು. ಹೆವಿ ಸಕ್ಕತ್ತು ನಿದ್ದೆ ಬಂದಿತ್ತು ಮಧ್ಯಾಹ್ನ. ಅದಕ್ಕೆ ಮಧ್ಯಾಹ್ನ ನಂಗೆ ಏನಾದ್ರು ಮಧ್ಯಾಹ್ನ ಟೈಮ್ ಸಿಕ್ಕಿರು ಅಂತೂ ಹೋಗಿ ಮಲ್ಕೊಬಿಡ್ತೀನಿ ಗುರು. ಹಂಗೆ ಇವತ್ತು ಮಧ್ಯಾಹ್ನ ಟೈಮ್ ಸಿಕ್ಕಿತ್ತಲ್ಲ, ಮಧ್ಯಾಹ್ನ 1:15 ಊಟ ಮಾಡ್ಬಿಟ್ಟು ಹೋಗಿ ಆಮೇಲೆ ಮಲ್ಕೊಂಡೆ. ಒಳ್ಳೆ ನಿದ್ದೆ. ಆಮೇಲೆ 4:15 ಎದ್ದಿದ್ದೀನಿ. ಇವಾಗ ಟೈಮು 5 ಗಂಟೆ ಆಗೈತೆ.
ನಮ್ಮಮ್ಮ ಏನೋ ಹೇಳ್ತಿದ್ರಪ್ಪ, ಏನ್ ಹೇಳ್ತಿದ್ರು ಅದ್ ವಿಡಿಯೋದಲ್ಲಿ ನಿಮ್ಗೂ ಬಂಗಾರಿ ಮುದ್ದಾಗಿ ಕಾಣ್ತೈತೆ. ಗೈಸ್ ನಮ್ಮಮ್ಮ ಈಗ ಇದ್ ಮಾಡ್ಕೊಟ್ಟವ್ರೆ ಮಿಲ್ಕ್ ಶೇಕ್. ನೋಡಿ ಇಲ್ಲಿ ಮಿಲ್ಕ್ ಶೇಕ್. ಬಟ್ ಇವತ್ತು ನಾಳೆ ಜಿಮ್ಮಿಗೆ ಹೋಗಲ್ಲ, ನಾಳಿದಿಂದ ಹೋಗೋಣ ಅಂತ ಅನ್ಕೊಂಡೆ. ಯಾಕಂದ್ರೆ ಇವತ್ತು ಹೋದ್ರೆ ಮತ್ತೆ ನಾಳೆ ರಜಾ ಹಾಕ್ಬೇಕು. ಯಾಕೆ ರಜಾ ಹಾಕ್ಬೇಕಂತ ನಾನು ನಿಮ್ಗೆ ನಾಳೆನೆ ಹೇಳ್ತೀನಿ. ಇದು ಬಂದೇ ಇಲ್ವಲ್ಲ ವೈಫೈ ಇಂಟರ್ನೆಟ್ ಬೆಳಿಗ್ಗೆ. ಹೆಲ್ಮೆಟ್ ಬೆಳಗ್ಗೆಯಿಂದ ವೈಫೈ ಬರ್ತಾನೆ ಇಲ್ವಲ್ಲ ಅಂತ ನಮ್ಮ ಅಣ್ಣ ಫೋನ್ ಮಾಡಿದ್ದ. 1 ನಿಮಿಷ ಸರ್ ಚೆಕ್ ಮಾಡ್ತೀನಿ ಅಂತ ಹೇಳಿದ್ರು. ಮೋಸ್ಟ್ಲಿ ಇನ್ನೂ ಚೆಕ್ ಮಾಡ್ತಾನೆ ಅವರ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ನಂಗೆ ಏನ್ ಗೊತ್ತಾ, ರಾತ್ರಿ ಅಷ್ಟೊತ್ತಿಗೆ ರೆಡಿ ಆದ್ರೆ ಚಂದ ಗುರು. ಇವಾಗ ನಮ್ಮ ಅಣ್ಣಂದು ವಾಚ್ ಬೇರೆ ಬ್ಯಾಟ್ರಿ ಬೇರೆ ಹೋಗೈತೆ, ತಗೊಂಡು 1 ವರ್ಷ ಆಗಿಲ್ಲ. ಇಷ್ಟು ಬೇಗ ನಮ್ಮ ಅಣ್ಣಂದು ವಾಚು ಬ್ಯಾಟ್ರಿ ಇಲ್ಲೋ ಅಂತ ತೋರಿಸ್ತೈತೆ. ತೋರಿಸಿಲ್ಲ ಅದ ಸಿಂಬಲ್ ಬರುತ್ತೆ ಅಲ್ಲಿ ಆಟೋಮೆಟಿಕಲ್ ಸಿಂಬಲ್ ಬರ್ತದೆ. ಗೈಸ್ ನೋಡಿ ಫುಲ್ ಕತ್ಲೆ ಆಗೈತ್ ಗುರು. ನಜ್ಜಿ ಟೈಮು ಫುಲ್ ಆಗ್ಬಿಡ್ತು ವಾಚ್ ಅಂಗಡಿಲಿ. ಅಂತೂ ಫೈನಲ್ ಆಗಿ ವಾಚ್ ಎಲ್ಲ ಸರಿ ಮಾಡ್ಕೊಟ್ರು. ಈಗೇನು ಹೋಯ್ತಾ ಕೇಕ್ ತಗೋಣ? ಗೈಸ್ ಬನ್ನಿ ಡೈರೆಕ್ಟ್ ಈಗ ಐ ಬ್ಯಾಕ್ ಕಡೆಗೆ ಹೋಗೋಣ. ಐ ಬ್ಯಾಕ್ ಕೇಕ್ ತಗೊಂಡೋಗೋಣ ಮನೆ ಹತ್ರಕ್ಕೆ. ನಮ್ಮ ಅಮ್ಮಂಗೆ ಕೇಕ್ ಕಟ್ ಮಾಡ್ಸೋಣ. ಗೈಸ್ ನಮ್ ಲಕ್ ನೋಡಿ ಗುರು, ಸ್ಪ್ಲೆಂಡರ್ ಅಲ್ಲಿ ಪೆಟ್ರೋಲ್ ಖಾಲಿ. ಕ್ಲೀನ್ ಆಗಿ ಮನೆವರ್ಗ ಬಂತು. ಇವಾಗ ಕರೆಕ್ಟ್ ಆಗಿ ಗೇಟ್ ಹತ್ರ ಕ್ಲೀನ್ ಆಗಿ ಗಾಡಿ ನಿಂತ್ಕತ್ತು. ಗಾಡಿ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ನಾಳೆ ಕೊಟ್ಟಿ ಕಟ್ ಮಾಡೋಣ. ಬೇಡ ತೆಗಿ ಅದ್ ಕಟ್ ಮಾಡ್ಬೇಕು. ಪಪ್ಪ ಬರ್ಲಿ ತಗ. ಇವೆಲ್ಲ ಯಾಕೆ ಬೇಕಾಗಿತ್ತು? ಯಾಕೆ ಬೇಕಾಗಿತ್ತು? ಕೇಕ್ ಕಟ್ ಮಾಡತ್ತಪ್ಪ. ಗೈಸ್ ಕೇಕ್ ಈಗ ಇಲ್ಲೇ ಫ್ರಿಡ್ಜ್ ಅಲ್ಲಿ ಇಟ್ಟಿದೀನಿ, ನಮ್ಮಪ್ಪ ಬರ್ಲಿ ಅಂತ. ನಮ್ಮಪ್ಪ ಇನ್ನೂ ಬಂದಿಲ್ಲ. ಗೈಸ್ ನಮ್ಮಪ್ಪನು ಬಂದ್ರು. ಪಾಪ ಜಿ ಇದ ಖಾಲಿ ಆಗಿರ್ಬೇಕು ಪಾಪ. ಹೌದಾ? ಇವ್ನ ಅಣ್ಣ ಚೆಕ್ ಮಾಡ್ದ. 7 ದಿನ ಇದೆ 14 ದಿನ ಇದೆ ಅಂತ. ಅಲ್ಲಿಗೆ ಅವ್ರು ಫೋನ್ ಮಾಡಿ ಹೇಳು, ಹಿಂಗ್ 17 ದಿನ ಐತೆ ಆದ್ರೆ ಹೇಳ್ಬೇಕು. ರೀಚಾರ್ಜ್ ಮಾಡತ್ಲಾಗೆ ನೋಡೋಣ, ಕೊಡಿ ನೋಡೋಣ. ಮಾಡ್ಬೋದೆ. ಓ ಕೇಕ್ ಬಂದಿದೀಯಾ? ನಾಳೆ ಕಟ್ ಮಾಡೋಣ. ಗೈಸ್ ನೋಡಿ ಇಲ್ಲಿ ಕಜಾಯ ನಮ್ಮ ಅತ್ತೆ ತಂಗ್ ಕೊಟ್ಟವ್ರ ಕಜಾಯ. ಫುಲ್ ಬಿಸಿ ಕಜಾಯ ಸಕ್ಕದಾಗೈತೆ. ಹೆಂಗೈತೆ ಪಾಪ ನಿಮ್ಮ ಅಕ್ಕ ಮಾಡಿರೋ ಕಜಾಯ? ನಮ್ಮ ಅಕ್ಕ ನನ್ನ ಮಗನೇ, ನಮ್ಮ ಅತ್ತೆ ಅಲ್ಲ. ಹಂಗೆ ಅಂದಿದ್ದು, ಅಕ್ಕ ಅಂತಾನೆ ಅಂದಿದ್ದು. ಹೌದಾ? ನಮ್ಮ ಅತ್ತೆ ಅಂದಂಗೆ ಕೇಳಿಸ್ತಾ. ಗೈಸ್ ನಮ್ಮ ಅತ್ತೆ ಬಂದವರಲ್ಲ, ಈಗ ನಮ್ಮ ಅತ್ತೆ ಜೊತೆನೆ ಈಗ ಕೇಕ್ ಕಟ್ ಮಾಡೋಣ ಅಂತ ಈಗ ತೆಗಿತಾ ಇದ್ದೀನಿ. ಈಗ ಇದು ಮಹಾಯುದ್ಧಕ್ಕೂ ಕಾರಣ ಆಗಬಹುದು ಅಂತ ಜರ್ಮನಿಯ ಡಿಫೆನ್ಸ್ ಮಿನಿಸ್ಟ್ರಿ ಲೆಕ್ಕಾಚಾರ ಹಾಕಿದೆ. ಒಟ್ಟಾರೆಯಾಗಿ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ತಗ ಅದ್ಯಾಕೆ ಹಂಗ ಇದ್ ಮಾಡ್ತೀಯ? ಚಾರ್ಲಿ ಏನ್ ಮುಟ್ಟಿರ್ಲಿಲ್ಲ. ನೀನ್ ಇದ್ ಮಾಡಿದ್ರೆ ಅಷ್ಟು ಕಿವಿ ಕೊಡಲ್ಲ. ಏನ ಚರ್ಲೆ ಏನ ಪೂರ ಅಲ್ಲ. ಗೈಸ್ ತಡಿ ಗೈಸ್ ವ್ಲಾಗು ಎಂಡ್ ಮಾಡ್ತೀನಿ ಗೈಸ್. ಇಲ್ಲವರೆಗೆ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕಮೆಂಟಲ್ಲಿ ಹೇಳಿದ್ನಲ್ಲ ಗೈಸ್. ಫುಲ್ಲು ಕಮೆಂಟಲ್ಲಿ ಫುಲ್ಲು ವಿಶ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಮತ್ತೆ ನಾಳೆ ಬೆಳಗ್ಗೆ ಹೆಂಗೆ ಸಿಗ್ತೀನಿ. ಬಾಯ್.